ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಸ್ವ್ಯಾಗ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ಸಿಲ್ವರ್ ಫಿಶ್ ಅಥವಾ ಬೆಳ್ಮೀನಿನ ಫ್ರೈಯನ್ನು ಪ್ರಿಪೇರ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ನಾನು ಇವತ್ತು ತೋರಿಸುವ ವಿಧಾನದಲ್ಲೇ ಮಸಾಲೆ ಹಚ್ಚಿ ಫಿಶ್ ಫ್ರೈ ಮಾಡಿದ್ದೆ. ಫಿಶ್ ಫ್ರೈ ತುಂಬ ಕ್ರಿಸ್ಪಿಯಾಗಿ ಹಾಗೆ ರುಚಿಕರವಾಗಿ ಕೂಡ ಬರುತ್ತೆ. ಬನ್ನಿ ಹಾಗಾದರೆ ರೆಸಿಪಿ ಹೇಗಿರುತ್ತಂತ ನೋಡೋಣ. ಫಿಶ್ ಫ್ರೈ ಮಾಡಲಿಕ್ಕೆ ನಾನು 1/4 kg ಆಗುವಷ್ಟು ಸಿಲ್ವರ್ ಫಿಶನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೆ. 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು, 1/4 ಟೀ ಸ್ಪೂನ್ ಆಗುವಷ್ಟು ಅರಶಿನ ಪುಡಿಯನ್ನು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅರ್ಧ ಟೀ ಸ್ಪೂನು, ನಾನು ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಳ್ತಾ ಇದ್ದೆ. ಕಾರ್ನ್ಫ್ಲವರ್ ಹಾಕೋದ್ರಿಂದ ಫಿಶ್ ಫ್ರೈಯ ಮಸಾಲೆ ಅನ್ನೋದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಫಿಶ್ ಫ್ರೈ ಅನ್ನೋದು ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ಇದಕ್ಕೆ ಅರ್ಧ ಲಿಂಬು ರಸವನ್ನು ಸೇರಿಸ್ಬೇಕು. ಲಿಂಬು ಮನೆಯಲ್ಲಿ ಇಲ್ಲದೇ ಇದ್ದ ಪಕ್ಷದಲ್ಲೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡ್ಬೋದು. ಇದನ್ನು 1/4 ಗಂಟೆಯಿಂದ 20 ನಿಮಿಷ ಆಗುವಷ್ಟು ಮ್ಯಾರಿನೇಟ್ ಮಾಡಿ ಇಡಬೇಕು. ನೋಡಿ, ಈಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಫಸ್ಟ್ ಇದಕ್ಕೆ ನೀರನ್ನು ಸೇರಿಸಬಾರ್ದು, ಯಾಕಂದರೆ ಉಪ್ಪು ಹಾಕೋದ್ರಿಂದ ಸ್ವಲ್ಪ ನೀರು ಬಿಡುವ ಚಾನ್ಸಸ್ ಇರುತ್ತೆ. ಯಾವಾಗೂ ಸಿಲ್ವರ್ ಫಿಶನ್ನು ಡೀಪ್ ಫ್ರೈ ಮಾಡೋದ್ರಿಂದ ಅದನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಫಸ್ಟೇ ನೀರು ಹಾಕಿಟ್ರೆ ಸ್ವಲ್ಪ ನೀರಾಗುವ ಚಾನ್ಸಸ್ ಇರುತ್ತೆ. ನಾವು ಫ್ರೈ ಮಾಡಲಿಕ್ಕಿಂತ ಮೊದಲು ನೀರು ಹಾಕ್ಕೊಂಡ್ರೆ ಸಾಕು. ನಾನು ಒಂದು ಕಾವಲಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೆ. ಈ ಬಿಸಿಯಾದ ಎಣ್ಣೆಗೆ ಮಸಾಲೆ ಹಚ್ಚಿದ್ದ ಸಿಲ್ವರ್ ಫಿಶನ್ನು ನಾವು ಹಾಕಬೇಕು. ಒಂದೊಂದಾಗಿ ಹಾಕ್ಕೊಳ್ಬೇಕು. ಯಾವಾಗ ಎಣ್ಣೆ ಬಿಸಿಯಾಗಿರುತ್ತೆ ಆವಾಗ ಮಸಾಲೆ ಅನ್ನೋದು ಬಿಡೋದಿಲ್ಲ. ಇದನ್ನು ನಾವು ತುಂಬ ಹೊತ್ತು ಫ್ರೈ ಮಾಡುವ ಅಗತ್ಯ ಇಲ್ಲ. ಒಟ್ಟು 3ರಿಂದ 4 ನಿಮಿಷ ಫ್ರೈ ಮಾಡಿದರೆ ಸಾಕು. ಯಾಕಂದರೆ ಫಿಶ್ ತುಂಬ ಚಿಕ್ಕದಾಗಿರೋದ್ರಿಂದ ಬೇಗ ಬೇಯುತ್ತೆ. ಇದಕ್ಕೆ ನಾವು ಸಡನ್ನಾಗಿ ಸೌಂಟನ್ನು ಹಾಕಿ ಮಗಚಬಾರ್ದು. ಬೆಂಕಿಯನ್ನು ಚಿಕ್ಕದಿಟ್ಟು 1 ನಿಮಿಷದ ನಂತರನೇ ಅದನ್ನು ಮಗಚಬೇಕು. ಇಲ್ಲದೇ ಇದ್ದರೆ ಮಸಾಲೆ ಬಿಡುತ್ತೆ. ನಮ್ಗೆ ಇದಕ್ಕೆ ರವಾ ಫ್ರೈ ಥರ ಮಾಡಬೇಕಾದ್ರೆ ಮಸಾಲೆ ಸ್ವಲ್ಪ ಕಡಿಮೆ ಹಾಕಿ ರವೆಯನ್ನು ಹಾಕಿ ಫ್ರೈ ಮಾಡಿದರೆ ಫುಲ್ಲಿ ರವಾ ಫ್ರೈ ಆಗಿ ಬರುತ್ತೆ. ಈಗ ನೋಡಿ, ಸ್ವಲ್ಪವೂ ಮಸಾಲೆ ಅನ್ನೋದು ಎಣ್ಣೆಯಲ್ಲೇ ಬಿಡಲಿಲ್ಲ. ಎಷ್ಟಕ್ಕೆ ಸರಿಯಾಗಿ ಮೀನಿಗೆ ಮಸಾಲೆ ಹಚ್ಕೊಂಡಿತ್ತು. ಕ್ರಿಸ್ಪಿಯಾದ ಗರಿಗರಿಯಾದ ಸಿಲ್ವರ್ ಫಿಶ್ ಫ್ರೈ ರೆಡಿಯಾಗಿತ್ತು. ಸಿಲ್ವರ್ ಫಿಶ್ ಯಾವಾಗಲೂ ಸಾರು ಮಾಡಲಿಕ್ಕಿಂತ ಫ್ರೈ ಮಾಡಿದರೆ ಚೆನ್ನಾಗಿ ಬರುತ್ತೆ. ಸಿಲ್ವರ್ ಫಿಶ್ ಫ್ರೈನ ನೀವು ಬೇಕಾದರೆ ಊಟದ ಜೊತೆ ಬೇಕಾದರೂ ತೊಗೊಳ್ಬೋದು, ಇಲ್ಲ ಅಂದರೆ ಸ್ನ್ಯಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನೀವು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ನೋಟಿಫಿಕೇಷನಿಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.